ಬಂಧುಗಳೇ, ಸಂಜೀವಿನಿ ಲಡ್ಡನ್ನು ನಾವು ಯಾಕೆ ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ಅಂತ ಕರಿತೀವಿ ಅಂತಂದ್ರೆ, ಸರಬರಾಜಾಗಿ ಇದು ಹೃದಯ ರಕ್ಷಾ ಸಂಜೀವಿನಿ ಲಡ್ಡು ಎಂದು ನಾವು ಇದನ್ನು ಕರೀತೀವಿ. ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಕಡೆಯಿಂದ. ಸುಮಾರು 18 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರಂತೆ. ನಮ್ಗೆ ಅಂದ್ರೆ ಇವಾಗ ಗೊತ್ತಾಗಿದೆ. ಇವಾಗ ಒಂದು 6-7 ತಿಂಗಳಿಂದ ನಾವು ಸೇವೆಯಲ್ಲಿ ತೊಡಗಿಸ್ಕೊಂಡಿದೀವಿ. ಅಣ್ಣ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಸಂಜೀವಿನಿ ಲಡ್ಡು ವಿತರಣೆ ಮಾಡಿ ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟು ಈ ರಾಜಾಜಿನಗರ ಸುತ್ತಮುತ್ತ ಎಲ್ಲಾ ಕಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಅಂಗಡಿಲೂ ಸಿಗಲ್ಲ, ಮಾರ್ಕೆಟಲ್ಲೂ ಸಿಗಲ್ಲ ಸರ್. ಇದು ನಮ್ಮ ರವಿಕುಮಾರ್ ಸರ್ ಅವರು 7 ಐಟಮ್ ಹಾಕಿ ಅಕ್ಸೆ ಬೀಜ, ಅಮೃತ ಬಳ್ಳಿ, ಮತ್ತೆ ಹಸುನ್ ಜೇನುತುಪ್ಪ, ಅಲ್ಲ ಇದು ಹಸುಂದು ಒರಿಜಿನಲ್ ತುಪ್ಪ, ತಾಟಿ ಬೆಲ್ಲ, ಬಾರ್ಲಿ, ಕಡಲೆ ಬೀಜ, ಮತ್ತೇನೋ ಇನ್ನೊಂದು ಐಟಮ್ ಮಾಡ್ತೇವೆ. ಇದು ಎಲ್ಲ ಹಾಕಿ ತುಂಬಾ ಒಳ್ಳೆ ಕೆಲಸ ಅದು ಲಡ್ಡು ಮಾಡಿಸಿ ಪ್ರತಿ ಒಂದು ಕಡೆನೂ ವಾರ 2,000, 1,000, 1,500 ಮೇಲೇನೆ ಲಡ್ಡು ಮಾಡಿಸೋದು. ಅದ್ರ ಕಮ್ಮಿ ಮಾಡ್ಸಲ್ಲ. ಒಂದ್ ಲಡ್ಡುಗೆ ಬಂದು 60-80 ರೂಪಾಯಿ ಬೀಳುತ್ತೆ ಸರ್. ಅಣ್ಣ ಅವ್ರ ಸ್ವಂತದಿಂದ ಮಾಡಿ ಜನಸೇವೆ ಮಾಡ್ತಾ ಇದ್ದಾರೆ. ಅಣ್ಣಂಗೆ ಕೃತಜ್ಞತೆ ಹೇಳ್ತೀವಿ. ಈ ಸೇವೆ ನಿರಂತರವಾಗಿ ನಡೀಲಿ ನಮ್ಮ ರಾಜಾಜಿನಗರ ಸುತ್ತಮುತ್ತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ವಿಧಾನಸೌಧ ಮೆಟ್ಲಾಗ್ಬೇಕು, MLA ಆಗ್ಬೇಕು, MP ಆಗ್ಬೇಕು, ಇನ್ನ ಮೇಲ್ಮೇಲೆ ಹೋಗ್ಬೇಕು, ಬೆಳಿಬೇಕು ಅನ್ನೋದು ನಮ್ಗೆ ತುಂಬಾ ಆಸೆ. ರವಿ ಅಣ್ಣನ್ಗೆ ಒಂದು ಧನ್ಯವಾದಗಳು ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ರಾಜಾಜಿನಗರದಲ್ಲಿ ತುಂಬಾ ದಿನದಿಂದ ಯಾರು ಈ ತರ ಕೆಲಸಗಳನ್ನ ಮಾಡ್ತಾ ಇರ್ಲಿಲ್ಲ. ಅಣ್ಣ ಬಂದು ಒಂದು ಆರೋಗ್ಯವರ್ಧಕ ಒಂದು ಲಡ್ಡು ಅನ್ನು ವಿತರಣೆ ಮಾಡ್ಬೇಕು ಅಂತ ಒಂದು ಮನಸ್ಸು ಮಾಡಿ ಎಲ್ಲ ಜನಗಳಿಗೆ ಆರೋಗ್ಯದ ಮಾಹಿತಿಯನ್ನ ಕೊಡ್ತಾ ಲಡ್ಡುಗಳನ್ನ ಹಂಚ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ಕೆ ಅವ್ರಿಗೆ ಸ್ವಾಗತ ಮತ್ತೆ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ಕೂಡ ಅಣ್ಣ ಇದೊಂದೇ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕು, ಜನಗಳಿಗೆ ಎಲ್ಲಾ ತರದ ಸೌಲಭ್ಯಗಳನ್ನ ತಲುಪಬೇಕು ಅಂತ ಒಂದು ಕಾರ್ಯಗಳನ್ನ ಮಾಡಕ್ ಬಂದಿದ್ದಾರೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯವನ್ನ ಕೊಡ್ತಾ ಇರೋದು ತುಂಬಾ ಒಳ್ಳೇದು. ಎಲ್ಲರಿಗೂ ಜನಗಳಿಗೆ ಒಂದು ಆರೋಗ್ಯವರ್ಧಕ ಲಡ್ಡು ತಿಂದು ಆರೋಗ್ಯ ಹೆಚ್ಚಿಸ್ಕೊಳ್ಳಿ ಅಂತ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಪ್ರತಿ ವಾರ ಗುರುವಾರ ಬಂದ್ರೆ ಸಾಕು, ಲಡ್ಡು ಎಲ್ಲಿ ಕೊಡ್ತಾರೆ, ಯಾವ ಜಾಗದಲ್ಲಿ ಕೊಡ್ತಾರೆ ಅಂತ ಜನ ಕಾಯ್ತಾ ಇರ್ತಾರೆ. ಆದ್ರೆ ಇವಾಗಲೇ ಆಲ್ರೆಡಿ ತಗೊಳ್ತಾ ಇರೋರಿಗೆಲ್ಲ ತುಂಬಾ ಇಷ್ಟ ಆಗಿ ಮತ್ತೆ ಸ್ವೀಕರಿಸ್ತಾ ಇದ್ದಾರೆ. ಇನ್ನ ಹಲವಾರು ಜನಗಳಿಗೆ ಅವರೇ ಮಾಹಿತಿಗಳು ಕೊಟ್ಟು ಕರ್ಕೊಂಡ್ ಬರ್ತಾ ಇದ್ದಾರೆ. ಇದು ಹಲವಾರು ಕಡೆ ಇದೇ ತರಹ ಕಾರ್ಯಗಳು ನಡೀತಾ ಇರ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದಗಳು. 39ನೇ ವಾರದ ಏನು ನಮ್ಮ ಸಂಸ್ಥೆ ಮಾತು ನುಡಿದಂತೆ ನಡೆದಂತ ಒಂದು ಕಾರ್ಯಕ್ರಮ, ಜನಪರ ಜನಸೇವೆ ಅನ್ನೋ ಒಂದು ಇಟ್ಕೊಂಡು ಆರೋಗ್ಯದ ಬಗ್ಗೆ, ನಮ್ಮ ಆಹಾರ ನಮ್ಮ ಆರೋಗ್ಯ. ನಾವು ಇವತ್ತು ಫಸ್ಟ್ ಮೇನ್ ರೋಡ್ ಕರಮಚಂದ್ರ ಗಾಂಧಿ ಸ್ಪೋರ್ಟ್ಸ್ ಅಸೋಸಿಯೇಷನ್ ನಿರ್ಮಿಸಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಯ ಮುಂಭಾಗದಲ್ಲಿ ರಾಜಾಜಿನಗರದ ಸಿಸ್ಟಾತ್ನ ಈ ಒಂದು ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಮತ್ತೆ ಈ ಒಂದು ಪುತ್ಥಳಿಯನ್ನ ನಿರ್ಮಿಸಿ ಒಂದು 4-6 ಜನಕ್ಕೆ ನಮ್ಮ ಕನ್ನಡದ ಬಗ್ಗೆ, ನಮ್ಮ ಮೇರು ನಟನ ಬಗ್ಗೆ ಸಾರ್ವಜನಿಕವಾಗಿ ಎಲ್ರಿಗೂ ಒಂದು ಜಾಗೃತಿ ಮತ್ತೆ ಒಂದು ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರುವಂತ ಈ ಒಂದು ಪುತ್ಥಳಿ ನಿರ್ಮಾಣ ಮಾಡಿದಂತ ಎಲ್ಲಾ ಆ ಒಂದು ತಂಡಕ್ಕೆ, ಪದಾಧಿಕಾರಿಗಳ ತಂಡಕ್ಕೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಈ ಒಂದು ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಹಾಗೂ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮ ಸಂಸ್ಥೆಯ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮನೆಗೆ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಆಹಾರ ನಮ್ಮ ಆರೋಗ್ಯ, ಅವ್ರವ್ರ ಮನೆಗಳಲ್ಲಿ ನಮ್ಮ ಲಡ್ಡುವನ್ನ ತಯಾರು ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಯಾಕೆ ಈ ಲಡ್ಡು ಅಂತ ಅಂದ್ರೆ, ಇದು ನಮ್ಮ ಲಡ್ಡಲ್ಲ, ಇದು ಅವ್ರವ್ರ ಮನೆಗಳಲ್ಲಿ ತಯಾರು ಮಾಡುವಂತ ಗಿಡಮೂಲಿಕೆ ಔಷಧ. ಇದು ಒಂದು ಸಂಜೀವಿನಿ ಲಡ್ಡು. ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡು ಯಾವ್ದಾದ್ರು ಒಂದು ಜೀವ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಗುರುವಾರ 1000 ಜನಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಚಿತವಾಗಿ ನಮ್ಮ ಸಂಸ್ಥೆ ವತಿಯಿಂದ ಹೃದಯ ರಕ್ಷಕ, ಜೀವ ರಕ್ಷಕ ಸಂಜೀವಿನಿ ಲಡ್ಡುವನ್ನ ನಮ್ಮ ಆರೋಗ್ಯ ದೃಷ್ಟಿಯಿಂದ ಜಾಗೃತಿ ಕಾರ್ಯಕ್ರಮನ ಉಚಿತವಾಗಿ ಯಾವುದೇ ರೀತಿಯಾದಂತಹ ಒಂದು ಬೇರೆ ಒಂದು ಫಲಪರೀಕ್ಷೆಗಳ ಇಲ್ಲದೆ ಒಂದು ಆರೋಗ್ಯ ದೃಷ್ಟಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ರೂ ಸಹ ಬರೀ ಈ ಒಂದು ಲಡ್ಡುವನ್ನ ಸ್ವೀಕರಿಸದಲೇ ತಮ್ಮ ಮನೆಗಳಲ್ಲಿ ತಾವು ಲಡ್ಡುಗಳನ್ನ ತಯಾರು ಮಾಡಿಕೊಂಡು ತಮ್ಮ ಆರೋಗ್ಯಯುತವಾಗಿದ್ದು ತಮ್ಮ ಸುತ್ತಮುತ್ತಲಿನವರಿಗೂ ತಿಳಿಸಬೇಕಾಗಿ ಯಾವ್ದಾದ್ರು ಒಂದು ಜೀವವನ್ನ ಉಳಿಸಕ್ಕೆ ತಾವೆಲ್ಲರೂ ಪ್ರಯತ್ನ ಪಡೋಣ. ಇನ್ನಷ್ಟು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸೋಣ ಅಂತ ತಮ್ಗೆಲ್ರಿಗೂ ಹೃದಯಪೂರ್ವಕವಾದಂತ ಅಭಿನಂದನೆಗಳು. ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಸದಸ್ಯರು, ಈ ಒಂದು ಭಾಗದಲ್ಲಿ ಇರುವಂತ ಎಲ್ಲಾ ನಮ್ಮ ಮುಖಂಡರುಗಳು, ಸಂಘದ ಮೋಹನ್ ದಾಸ್ ಕರಮಚಂದ್ ಅವರು, ಪ್ರದೀಪ್ ಅವರು,
ಅವರು, ಮತ್ತೆ ದೀಪಕ್ ಅವರು, ಮತ್ತೆ ನಮ್ಮ ಗೋಪಾಲಣ್ಣ ಅವರು, ನಮ್ಮ ಮಿತ್ರಣ್ಣ ಬಂದವರು, ನಮ್ಮ ಮಗ್ಗಿ ಸರ್ ಬಂದಿದ್ದಾರೆ, ಮಲ್ಲಿಕಲ್ ಬಂದಿದ್ದಾರೆ, ಮತ್ತೆ ನಮ್ಮ ಶಶಿಕಲಾ ಮೇಡಮ್ ಬಂದಿದ್ದಾರೆ, ನಮ್ಮ ಸರೋಜಾ ಮೇಡಮ್ ಬಂದಿದ್ದಾರೆ.